ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣದ ಮಾಹಿತಿ. ಕನ್ನಡ ಸಾಹಿತ್ಯ ಚರಿತ್ರೆ ಹಲವಾರು ಪ್ರಥಮಗಳನ್ನು ಹೊಂದಿದೆ. ವಿವಿಧ ಭಾಗಗಳಲ್ಲಿ ತಮಗೆ ಪರಿಚಯವನ್ನು ಮಾಡಿದ್ದು, ಮುಂದುವರಿದ ಭಾಗವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಅಥವಾ ಕರ್ನಾಟಕ ಸಾಹಿತ್ಯ ಚರಿತ್ರೆ ಹಲವಾರು ಪ್ರಥಮಗಳನ್ನು ಹೊಂದಿದಂತಹ ಈ ಒಂದು ಧ್ವನಿ ಮುದ್ರಣ ಪಾಠಗಳಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಛಂದೋ ಗ್ರಂಥ ಯಾವುದು? ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು? ಕನ್ನಡ ಸಾಹಿತ್ಯದಲ್ಲಿ ಮೊದಲ ಸಾಮಾಜಿಕ ನಾಟಕ ಯಾವುದು? ಮೂರು ಪ್ರಥಮಗಳು ಅಥವಾ ಮೊದಲುಗಳ ವಿಚಾರವನ್ನು ತಮಗೆ ನಾನು ಸ್ಪಷ್ಟಪಡಿಸ್ತಾ ಇದ್ದೆ. ಅನೇಕ ರೀತಿಯಾದಂತಹ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲ ಛಂದೋ ಗ್ರಂಥ ಛಂದೋಬುದಿ, ಮೊದಲ ಸಾಮಾಜಿಕ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ, ಮೊದಲ ಪತ್ತೇದಾರಿ ಕಾದಂಬರಿ ಚೋರಗ್ರಹಣ ತಂತ್ರ, ಈ ರೀತಿಯಾದಂತಹ ಬರಹಗಳನ್ನು ಇದು ಏಕೆ, ಇದು ಹೇಗೆ, ಇದರ ಹಿನ್ನೆಲೆ ಏನು, ಈ ಎಲ್ಲ ಮಾಹಿತಿಯನ್ನು ತಮಗೆ ಈ ಒಂದು ಧ್ವನಿ ಮುದ್ರಣ ಪಾಠದಲ್ಲಿ ತಮಗೆ ಕೊಡ್ತಾ ಇದ್ದೀನಿ. ಈ ಮಾಹಿತಿ ತಮಗೆ ಪರಿಪೂರ್ಣ ಆಯಿತು ಅಂತಂದ್ರೆ ಪ್ರಥಮ ಅನ್ನುವಂತಹ ವಿಚಾರಕ್ಕೆ, ಮೊದಲ ಅನ್ನುವಂತಹ ವಿಚಾರಕ್ಕೆ 100ಕ್ಕೆ 100ರಷ್ಟು ಮಾಹಿತಿ ತಮಗೆ ಲಭ್ಯವಾಗುವುದನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು, ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತದೆ. ಮಾಹಿತಿಗೆ ಲೈಕ್ ಕೊಡುವುದನ್ನು ಮರೆಯದಿರಿ. ಮೂರು ಪ್ರಥಮಗಳನ್ನು ಕೇಳಿ ಆಲಿಸಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಬನ್ನಿ, ಕನ್ನಡ ಸಾಹಿತ್ಯದಲ್ಲಿ ಮೊದಲ ಛಂದೋ ಗ್ರಂಥ ಯಾವ? ಈ ಒಂದು ಪ್ರಶ್ನೆಗೆ ಉತ್ತರ 1ನೇ ನಾಗವರ್ಮನು ರಚನೆ ಮಾಡಿದಂತಹ ಛಂದೋಬುದಿ. ಇದು ಕನ್ನಡದ ಮೊದಲ ಛಂದೋ ಗ್ರಂಥವಾಗಿದ್ದು, ಕನ್ನಡ ಭಾಷೆ ಹಾಗೂ ಸಾಹಿತ್ಯದಲ್ಲಿ ಉಪಲಬ್ಧವಾಗಿರತಕ್ಕಂತಹ ಪ್ರಥಮ ಛಂದಸ್ಶಾಸ್ತ್ರ ಕೃತಿಯಾಗಿದೆ. ಕನ್ನಡ ಛಂದಸ್ಸಿನ ಚರಿತ್ರೆಗೆ ಇದೊಂದು ಆಕರ ಗ್ರಂಥವಾಗಿದ್ದು, ಇದರಲ್ಲಿ 1ನೇ ನಾಗವರ್ಮನು 5ನೇ ಪರಿಚ್ಛೇದದಲ್ಲಿ ಕರ್ನಾಟಕ ವಿಷಯ ಜಾತಿಗಳ ವೃತ್ತಗಳ ವಿವರಣೆಯನ್ನು ಕೊಟ್ಟಿದ್ದು, ಪ್ರತಿಯೊಂದು ಕಾವ್ಯ ಪ್ರಕಾರಗಳ ಸೂತ್ರ ಸಹಿತ ವಿವರಣೆಯನ್ನು ಕೊಡಲಾಗಿದೆ. ಅರ್ಥಾತ್ ಇಂದು ನಾವು ಅಧ್ಯಯನ ಮಾಡತಕ್ಕಂತಹ ಚಂಪೂ ಕಾವ್ಯಗಳು, ಅದರಲ್ಲಿ ಬರ್ತಕ್ಕಂತಹ ಕಂದ ಕಾವ್ಯ, ಷಟ್ಪದಿ, ರಗಳೆ, ಸಾಂಗತ್ಯ, ತ್ರಿಪದಿ, ಇತರ ಎಲ್ಲ ಕರ್ನಾಟಕ ವಿಷಯ ಜಾತಿಯ ಛಂದಸ್ಸಿನ ಪ್ರಕಾರಗಳಿಗೆ 1ನೇ ನಾಗವರ್ಮನ ಈ ಛಂದೋಬುದಿ ಕೃತಿ ಅತ್ಯಮೂಲ್ಯವಾದಂತಹ ಆಧಾರ ಗ್ರಂಥವಾಗಿದೆ. ಈ ಕಾವ್ಯಗಳು ಹುಟ್ಟಿದ ಬಗೆ, ಪ್ರಸ್ತಾರ ಕ್ರಮ ಹೇಗೆ, ಅಂಶಗಣ ಛಂದಸ್ಸು, ಮಾತ್ರಗಣ ಛಂದಸ್ಸು, ಅಕ್ಷರಗಣ ಛಂದಸ್ಸು ಎಲ್ಲ ವಿಚಾರಗಳನ್ನು ಅತ್ಯಂತ ಸುಲಭ ಸರಳ ರೀತಿಯಲ್ಲಿ ಓದುವಂತಹ ಅಭ್ಯರ್ಥಿಗಳಿಗೆ, ಕನ್ನಡ ಅಧ್ಯಯನಕಾರರಿಗೆ, ಕನ್ನಡ ಓದುಗರಿಗೆ ಈ ಒಂದು ಛಂದೋಬುದಿ ಕೃತಿ ಅತಿ ಅಮೂಲ್ಯವಾಗಿರ್ತಕ್ಕಂತಹ ಆಧಾರ ಗ್ರಂಥವಾಗಿದೆ. ಇದು ಕನ್ನಡ ಸಾಹಿತ್ಯದ ಮೊದಲ ಛಂದೋ ಗ್ರಂಥವಾಗಿದ್ದು, ಅಭ್ಯರ್ಥಿಗಳು ಈ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಎರಡನೇದಾಗಿ ಮೊದಲನೇ ಪತ್ತೇದಾರಿ ಕಾದಂಬರಿ. ಇದಕ್ಕೆ ಉತ್ತರ ಚೋರಗ್ರಹಣ ತಂತ್ರ. ಇದರ ರಚನೆಕಾರರು ವೆಂಕಟ ಕೃಷ್ಣಯ್ಯ. ಪ್ರಕಟಣೆಯ ಅವಧಿ ಕ್ರಿಸ್ತಶಕ 1897. ಈ ಅವಧಿಯಲ್ಲಿ ಕಾದಂಬರಿಗಳು ಕನ್ನಡ ಸಾಹಿತ್ಯದಲ್ಲಿ ಅನುವಾದ ರೂಪದಲ್ಲಿ ಬಳಕೆ ಆಗುತ್ತಿದ್ದವು. ಈ ಸಮಯದಲ್ಲಿ ಕುತೂಹಲ, ಗೌಪ್ಯ ಹಾಗೂ ಮನದ ತೀವ್ರತೆಯನ್ನು ಹೆಚ್ಚಿಸುವಂತಹ ಪತ್ತೇದಾರಿ ಕಾದಂಬರಿಗಳಿಗೆ ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿತ್ತು. ಈ ಅವಧಿಯಲ್ಲಿ ಮೂಡಿ ಬಂದಿದ್ದೇ ವೆಂಕಟ ಕೃಷ್ಣಯ್ಯನವರ ಚೋರಗ್ರಹಣ ತಂತ್ರ. ಇದು ಮೊದಲ ಪತ್ತೇದಾರಿ ಕಾದಂಬರಿಯಾಗಿದ್ದು, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತದೆ. ಅದಕ್ಕೆ ಉತ್ತರ ಚೋರಗ್ರಹಣ ತಂತ್ರ. ಇನ್ನು ಮೂರನೇದಾಗಿ ಮೊದಲ ಸಾಮಾಜಿಕ ನಾಟಕ. ಇದಕ್ಕೆ ಉತ್ತರ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ. ಈ ಒಂದು ನಾಟಕದ ರಚನೆಕಾರರು ವೆಂಕಟರಮಣ ಶಾಸ್ತ್ರಿ ಸೂರಿ. ರಚನೆಯ ಕಾಲ ಕ್ರಿಸ್ತಶಕ 1880. ಈ ಒಂದು ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ನಾಟಕದಲ್ಲಿ 47 ಪುಟಗಳನ್ನು ಒಳಗೊಂಡಿದ್ದು 14 ದೃಶ್ಯಗಳಲ್ಲಿ ಮೂಡಿಬಂದಿದೆ. ಇದರಲ್ಲಿ 60 ವರ್ಷದ ಇಗ್ಗಪ್ಪನಿಗೆ 3ನೇ ವಿವಾಹ ಪ್ರಸಂಗದ ವಿಷಯ ಈ ಒಂದು ನಾಟಕದ ವಿಷಯ ವಸ್ತುವಾಗಿದ್ದು, ವಾಣಿಜ್ಯ ನಗರಿ ಮುಂಬೈಯಲ್ಲಿ
ಮುದ್ರಣಗೊಂಡು ಪ್ರಕಟಣೆಗೊಂಡಂತಹ ಪ್ರಥಮ ಸಾಮಾಜಿಕ ನಾಟಕವಾಗಿದೆ. 19ನೇ ಶತಮಾನದ ಕೊನೆಯ ಅವಧಿಯಲ್ಲಿ ನಾಡಿನ ಸಾಮಾಜಿಕ ವ್ಯವಸ್ಥೆಯ ಸನ್ನಿವೇಶ, ವಿವಾಹದ ವೈಶಿಷ್ಟ್ಯತೆ, ಪುನರ್ವಿವಾಹಗಳು ಮತ್ತು ವಿವಾಹದ ಕುರಿತಾದಂತಹ ಮಾಹಿತಿಯನ್ನು ವೆಂಕಟರಮಣ ಶಾಸ್ತ್ರಿಗಳು ಅತ್ಯಂತ ಮನಮುಟ್ಟುವಂತೆ, ಓದುಗರ ಮೇಲೆ ಪರಿಣಾಮ ಬೀರುವಂತೆ ಈ ಒಂದು ಸಾಮಾಜಿಕ ನಾಟಕವನ್ನು ರಚಿಸಲ್ಪಟ್ಟಿದೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಸಾಮಾಜಿಕ ನಾಟಕ ಯಾವುದು ಎಂದರೆ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ. ಮಾಹಿತಿಗಳು ತಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಮತ್ತಷ್ಟು ಕನ್ನಡ ಸಾಹಿತ್ಯ ಅಥವಾ ಕರ್ನಾಟಕದ ಬಗ್ಗೆ, ಪ್ರಥಮಗಳ ಬಗ್ಗೆ, ಮೊದಲುಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ ಧನ್ಯವಾದಗಳು.